ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಗಜಕೇಸರಿ ಯೋಗದ ಬಗ್ಗೆ ಮಾತಾಡೋಣ. ಇದು ಯಾವ ರೀತಿ ನಮಗೆ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಅದನ್ನು ಪ್ರಮುಖವಾಗಿ ಇವತ್ತು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಸ್ಟೂಡೆಂಟ್ ರಿವ್ಯೂ ಇದೆ, ಒಂದ್ಸಲ ನೋಡ್ಕೊ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ವಿನಯ್ ಗುರುಗಳು ನರ್ಸ್ ಕೋರ್ಸಸ್ನ ಬ್ಯಾಚ್ 1ನ ಸ್ಟೂಡೆಂಟ್. ನನ್ನ ಹೆಸರು ಧನ್ಯ. ನಾನು ಸುಮಾರು 2.5 ವರ್ಷಗಳ ಕಾಲದಿಂದ ಡಾಕ್ಟರ್ ವಿನಯ್ ಗುರುಗಳ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೆ. ಅವರು ಅದರಲ್ಲಿ ಅನೇಕ ವಿಚಾರಗಳನ್ನ ಆಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲೇ ಪ್ರಸ್ತುತಪಡಿಸ್ತಾರೆ. ಅದು ತುಂಬ ಆಸಕ್ತಿದಾಯಕವಾಗಿರುತ್ತೆ. ಹಾಗೆ ನನಗೆ ಈ ವಿಷಯದಲ್ಲಿ ಸ್ವಲ್ಪ ಆಸಕ್ತಿನೂ ಇತ್ತು. ನನಗೂ ಅನಿಸ್ತು ಒಳ್ಳೆ ವಿದ್ಯೆ ಪಡೆಯೋಕ್ಕೆ ಒಳ್ಳೆ ಮಾರ್ಗದರ್ಶಕರು ಖಂಡಿತ ಬೇಕು. ಹಾಗೆ ಗುರುಗಳು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ. ಸೊ ಇವರಿಂದ ಕಲಿತ್ರೆ ಖಂಡಿತ ನಾನು ಈ ವಿಷಯನ ಕಲ್ತ್ಕೊಬೋದು ಅನ್ನೋ ಕಾನ್ಫಿಡೆನ್ಸಿಂದಾನೇ ನಾನು ಕ್ಲಾಸಸ್ಗೆ ಎನ್ರೋಲ್ ಆದೆ. ಖಂಡಿತ ನಾನು ಒಳ್ಳೆ ನಿರ್ಧಾರ ಮಾಡಿದೆ ಅಂತ ನನಗೆ ಜಾಯ್ನ್ ಆದ 2ನೇ ದಿನನೇ ಅನ್ನಿಸ್ತು. ನಾನು ಇಷ್ಟು ಒಳ್ಳೆ ಜ್ಞಾನನ ಮಿಸ್ ಮಾಡ್ಕೊತಿದ್ದೆ. ನಾನು ಒಂದು ವೇಳೆ ಎನ್ರೋಲ್ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ಯೋಚಿಸಿದರೆ ಅಯ್ಯೋ ಇವಾಗ ಏನಕ್ಕೆ, ಅಥವಾ ಇದು ಮೂಢನಂಬಿಕೆನಾ, ಅಥವಾ ಇದರಿಂದ ಏನು ಪ್ರಯೋಜನ, ಆ ಥರ ಎಲ್ಲ ನಾನು ಅಂದ್ಕೊಂಡಿದ್ರೆ ಒಂದು ವೇಳೆ. ನಿಜ ಹೇಳಬೇಕಂದ್ರೆ ಇದು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ನೀಡುತ್ತೆ ಈ ಜ್ಞಾನ. ಯಾಕಂದರೆ ಆಸ್ಟ್ರಾಲಜಿ ಇಸ್ ಅ ಸೈನ್ಸ್, ಪ್ಲಾನೆಟರಿ ಮೋಷನ್ ಇಸ್ ಅ ಸೈನ್ಸ್. ಈ ಬ್ರಹ್ಮಾಂಡನೇ ಸೈನ್ಸ್ ಆಗಿರುವಾಗ ನಾವು ಅದನ್ನು ಮೂಢನಂಬಿಕೆ ಅಂತಲೇ ಹೆಚ್ಚಾಗಿ ತಿಳ್ಕೊಂಡಿದ್ದೀವಿ. ಯಾಕೆ ಅಂತ ಅಂದರೆ ಈ ದಿನ ಭವಿಷ್ಯ ಆಗಿರ್ಬೋದು, ಅಥವಾ ಅದೆಲ್ಲ ಕೇಳಿ ನಾವು ಪ್ರಾಬಬ್ಲಿ ನಂಬಿಕೆನ ಕಳ್ಕೊಂಡಿರ್ಬೋದು ಕೆಲವರು. ಏನಿದು ಇದು ಮೂಢನಂಬಿಕೆ, ಆ ಥರ ಎಲ್ಲ ಖಂಡಿತ ಇಲ್ಲ. ಕ್ಲಾಸಸ್ ಮೂಲಕ ಹೇಗೆ ಗ್ರಹಗಳ ಚಲನೆ ನಮ್ಮ ಬದುಕಿನಲ್ಲೂ ಪರಿಣಾಮ ಬೀರುತ್ತೆ, ವೆದರ್ ಇಟ್ ಇಸ್ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್, ದೀರ್ಘಾವಧಿ ಏನೂ ಆಗಿರ್ಬೋದು ಅನ್ನೋದನ್ನು, ಹೇಗೆ ಈ ಪೂರ್ವ ನಿರ್ಧಾರಿತ ವಿಧಿ ಅನ್ನೋದು ನಮಗೆ ಈ ದಶಾಭುಕ್ತಿಗಳ ಮೂಲಕ ಬರುತ್ತೆ. ಆಮೇಲೆ ನಾವದನ್ನು ಮುಂಚೆನೇ ತಿಳ್ಕೊಂಡಿದ್ರೆ, ಅದರ ಬಗ್ಗೆ ಅರಿವಿದ್ರೆ ನಾವು ಖಂಡಿತ ಅದಕ್ಕೆ ಬೇಕಾದ ಸ್ವಲ್ಪ ಬದಲಾವಣೆ ನಮ್ಮಲ್ಲಿ ನಾವು ಮುಂದೆ ಎದುರಾಗ್ಬೋದಂಥ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಬೋದು. ಖಂಡಿತ ಅದನ್ನು ತಪ್ಪಿಸೋಕ್ಕಾಗಲ್ಲ, ಆದರೆ ಜಾಗೃತಿ ವಹಿಸ್ಬೋದು. ಹಾಗೂ ನಮಗೆ ಏನು ಅನುಕೂಲಕರವಾಗಿದೆ, ಏನು ಅನುಕೂಲ ಇಲ್ಲ, ಅದನ್ನೆಲ್ಲ ತಿಳ್ಕೊಬೋದು. ಸೊ ಇದೇ ಜೂನ್ 12, ಇನ್ನೊಂದು 3 ದಿನ ಇದೆ. 15 ದಿವಸದ ನಕ್ಷತ್ರ ತರಂಗ ಆಸ್ಟ್ರಾಲಜಿ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ. 4ನೇ ಬ್ಯಾಚು ಈವ್ನಿಂಗ್ 8ರಿಂದ 9 ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 11ರಿಂದ 12. ಬೆಳಗ್ಗೆ ಬೇಕಾ ಬೆಳಗ್ಗೆ ಸೇರ್ಕೊಳ್ಳಿ, ಸಂಜೆ ಬೇಕಾ ಸಂಜೆ ಸೇರ್ಕೊಳ್ಳಿ. 15 ದಿನದಲ್ಲಿ ನಿಮ್ಮ ಹಣೆ ಬರನ ನೀವು ನೋಡ್ಕೋಬೋದು. ಇದು ಅದೃಷ್ಟ ಅಂತ ಹೇಳ್ಬೋದು ಕಲಿಯೋರಿಗೆ. ದುರಾದೃಷ್ಟ ಇದ್ದರೆ ನಿಮ್ಮನ್ನು ಕಲಿಯೋಕ್ಕೆ ಹಣೆ ಬರ ಬಿಡಲ್ಲ, ಇದೇ ಸತ್ಯ. ಸೊ ನನ್ನ ಒಂದು 11,300 ರೂಪಾಯಿ ಫೀಸಲ್ಲಿ ನೀವು ಬರೀ 8,500 ರೂಪಾಯಿ ಆಫರ್ ಕೊಟ್ಟಿದ್ದೀವಿ. 2,800 ರೂಪಾಯಿ ಇದು ಲಾಸ್ಟ್ ಡಿಸ್ಕೌಂಟು. ಇನ್ನೊಂದು 4,000 ರೂಪಾಯಿದು ಫಿರೋಜಾ ಲಕ್ಕಿ ಸ್ಟೋನ್, ಹಣಕಾಸಿನ ಅದೃಷ್ಟ ಹೆಚ್ಚಿಸೋದು, ಅದನ್ನು ಫ್ರೀ ಗಿಫ್ಟಾಗಿ ಈ 4ನೇ ಬ್ಯಾಚಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಇದು ಲಾಸ್ಟ್ ಆಫರ್ ನನ್ನ ಕಡೆಯಿಂದ. ಏಕೆಂದರೆ ವಿದ್ಯೆಗೆ ಬೆಲೆ ಇದೆ. ನಾನು ಆಫರ್ಸ್ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಇದ್ಮೇಲೆ ವಿದ್ಯೆ ಬೇಕಾ ತಗೊಳ್ಳಿ. ಕಲಿಯುಗ ಅಂದ್ರೇನು, ಬಿಟ್ಟಿ ಆದರೆ ಉಚ್ಕೊಳ್ಳೋದು, ಏನೇನು ಬಿಟ್ಟಿ ಸಿಗುತ್ತೆ ಕಿತ್ಕೊಳ್ಳೋದು, ಬರೀ ಇದನ್ನೇ ಮಾಡ್ತಕ್ಕಂಥ ಬುದ್ಧಿ ಜನರಲ್ಲಿ ಹೆಚ್ಚಾಗಿರುತ್ತೆ ಅಂತ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ಯೋಗ್ಯತೆ ಇರೋರಿಗೆ ಕೊಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನೆಕ್ಸ್ಟು ಹಾಗೆ ಹೋಗುತ್ತೆ, ದೇವರು ಕೂಡ ಹಾಗೆ ಕಳಿಸ್ತಕ್ಕಂಥದ್ದು. ಸೊ ಈ ಆಫರು ಈ ಅದೃಷ್ಟ ಇರೋರಿಗೆ ಸಿಕ್ಬಿಡ್ಲಿ ಈ ಸಲ. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಚೇಂಜ್ ಆಗುತ್ತೆ. ಓಕೆ, ಗಜಕೇಸರಿ ಯೋಗ. ನಾವು ಗಜಕೇಸರಿ ಯೋಗನ ನೋಡ್ತಕ್ಕಂಥದ್ದು ಚಂದ್ರಗ್ರಹದಿಂದ. ಜಾತಕದಲ್ಲಿ ಚಂದ್ರಗ್ರಹ ಎಲ್ಲಿದೆ ಅಲ್ಲಿಂದ ನಮಗೆ ಗುರುಗ್ರಹ ಚಂದ್ರನ ಜೊತೆ ಇರಬೇಕು, ಅಲ್ಲಿಂದ 4ನೇ ಮನೇಲಿರಬೇಕು, ಅಲ್ಲಿಂದ 7ನೇ ಮನೇಲಿರಬೇಕು, ಇಲ್ಲ ಅಲ್ಲಿಂದ 10ನೇ ಮನೇಲಿರಬೇಕು. ಚಂದ್ರನಿಂದ ನಾವು ಕೌಂಟ್ ಮಾಡಬೇಕು, 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಅಂತ. ಸೊ ಅಲ್ಲಿ ಗುರು ಇದ್ದರೆ ನಿಮಗೆ ಗಜಕೇಸರಿ ಯೋಗ.
ಈ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗುತ್ತೆ. ತುಂಬ ಕಷ್ಟಗಳನ್ನ ಕೊಡುತ್ತೆ, ಬಟ್ ಅತ್ಯುನ್ನತ ಒಂದು ಮಟ್ಟವನ್ನು ಕೊಟ್ಟು ರಾಜನ್ ಥರ ಮೆರೆಸ್ತಕ್ಕಂಥದ್ದೇ ಗಜಕೇಸರಿ ಯೋಗ. ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸರ್, ನೀವು ಹೇಳ್ತಾ ಇದ್ದೀರಾ ಶ್ರೀಮಂತಿಕೆ ಅಂತ, ನಾನಿಲ್ಲಿ ಸಾಲ ಮಾಡ್ಕೊಂಡಿದ್ದೀನಿ ಸರ್, ಯೋಗ ಇದ್ರೂ ಅಪ್ಪೆ ಆಗ್ತಿಲ್ಲ ಸರ್. ಇದು ಯಾಕೆ ಬರುತ್ತೆ ಅಂದರೆ ಡೌಟ್ಸು. ಪ್ರತಿಯೊಂದು ಯೋಗಗಳು ಕೂಡ ನಮ್ಮ ದಶಾಭುಕ್ತಿ ಆಗಿ ಫಲ ಕೊಡುತ್ತೆ. ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿ ನಾವು ನಿನಗೆ ಅಪ್ ಮಾಡಬೇಕಾ ಡಿಪ್ ಮಾಡಬೇಕಾ ಅಂತ ನೋಡ್ತೇವೆ. ಅಂದರೆ ನೀವು ಯಾವುದೇ ದಶ ನಡೀಲಿ, ಗುರು ದಶನೇ ನಡಿಬೇಕು ಅಂತ ಏನಿಲ್ಲ, ಯಾವುದೇ ದಶ ನಡಿ, ರಾಹು ದಶ ನಡೀಲಿ, ಶುಕ್ರ ದಶ ನಡೀಲಿ, ಚಂದ್ರ ದಶ ನಡೀಲಿ, ಬುಧ ದಶ ನಡೀಲಿ, ಯಾವುದೇ ದಶ ನಡೀಲಿ, ಆ ದಶ ದುಡ್ಡಿನ ವಿಚಾರಕ್ಕೋ, ಮದುವೆ ವಿಚಾರಕ್ಕೋ, ಪ್ರಾಪರ್ಟಿ ವಿಚಾರಕ್ಕೋ, ವ್ಯಾಜ್ಯದ ವಿಚಾರಕ್ಕೋ ಚೆನ್ನಾಗಿದ್ರೆ ಅದೃಷ್ಟವನ್ನು ದುಪ್ಪಟ್ಟು ಮಾಡ್ತಕ್ಕಂಥದ್ದೇ ಈ ಗಜಕೇಸರಿ ಯೋಗ. ಅರ್ಥ ಆಯ್ತಾ? ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿಲ್ಲ, ಬ್ಯಾಡ್ ಕಾಂಬಿನೇಷನ್ಸ್ ಇದೆ, ಒಳ್ಳೆ ಗ್ರಹ ಒಳ್ಳೆ ಸ್ಥಾನದಲ್ಲಿ ಕೂತಿಲ್ಲ ನಿಮ್ಮ ದಶಾಗಳು ಭುಕ್ತಿಗಳು, ಅವಾಗ ಯೋಗ ಏನು ಮಾಡುತ್ತೆ, ಫುಲ್ ಫಲ ಕೊಡಲ್ಲ, ಸ್ವಲ್ಪ ಕೊಡುತ್ತೆ. ಇದೇ ಯೋಗಗಳು. ಯೋಗ ಅಂತಕ್ಕಂಥದ್ದು ನಿಮ್ಮ ಹಣೆ ಬರ ನೋಡ್ಕೊಂಡೇ ಫಲ. ಇಟ್ ಮೀನ್ಸ್ ದಶಾ. ಯಾರಿಗೆ ದಶ ಚೆನ್ನಾಗಿದೆ, ನೀವು ಅದೃಷ್ಟವಂತರು. ಯೋಗ ಆಗಿ ಅಪ್ಪಾಗಿ ಹೋಗ್ಬಿಡ್ತೀರಾ, ಜೀವನದಲ್ಲಿ ಒಳ್ಳೆ ಸ್ಥಾನ ಕೊಂಡು ಹೋಗ್ಬಿಡ್ತೀರಾ. ನಿಮ್ಮ ದಶ ಚೆನ್ನಾಗಿಲ್ಲ, ಅಲ್ಲೇ ಬಿದ್ದಿರ್ತೀರಾ. ದಟ್ ಈಸ್ ಸೀಕ್ರೆಟ್ ಅಸ್ಟ್ರಾಲಜಿ. ಸೊ ಪ್ರತಿಯೊಬ್ಬರಿಗೂ ಅನಿಸ್ತಾ ಇರುತ್ತಲ್ಲ, ಅಯ್ಯೋ ನಂಗೆ ಯೋಗ ಇದೆ ಯೋಗ ಇದೆ ಯೋಗ ಇದೆ ಅಂತ. ಯಾಕೆ ಅಪ್ಪಾಗಿಲ್ಲ? ದಶ ಚೆನ್ನಾಗಿಲ್ಲ. ಯಾರು ಅಪ್ಪಾಗಿದ್ದಾರೆ ಯೋಗ ಇದ್ದವ್ರಿಗೆ ಗೊತ್ತಿರುತ್ತೆ ನಂಗೆ ಯೋಗ ಇದೆ, ನಾನು ಅಪ್ಪಾಗಿದ್ದೀನಿ ಅಂತ. ಸೊ ಈ ಸೀಕ್ರೆಟ್ ಜಾತಕದಲ್ಲಿರುತ್ತೆ. 9 ಗ್ರಹದ್ದು ಇರುತ್ತೆ ಜಾತಕದಲ್ಲಿ. ಸಕ್ಸಸ್ ಕಾಂಬಿನೇಷನ್ ಅಂತ ಇರುತ್ತೆ. 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಇವು ಸಕ್ಸಸ್ ಮನೆಗಳು. ಇಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಆ ದಶಾಭುಕ್ತಿನಲ್ಲಿ ಅಷ್ಟು ಕಾಂಬಿನೇಷನ್ ತಗೋಬೇಕು. ಸಕ್ಸಸ್ ಮೇಲೆ ಸಕ್ಸಸ್ ಆಗ್ತಾರೆ. ಯೋಗ ಇದ್ರೆ ಡಬಲ್ ಸಕ್ಸಸ್. ಇದು ನಡೆಯುತ್ತೆ. ಯಾಕೆಂದರೆ ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ, ಕರೆಕ್ಟಾಗಿರುತ್ತೆ ಅದು. ಬಟ್ ನಾವು ಹೆಂಗಿದ್ದೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ಸು. ದಶಾಭುಕ್ತಿಗಳು ಹೆಂಗಿದೆ ಅನ್ನೋದ್ರ ಮೇಲೂ ಯೋಗಗಳು ಫಲ ಕೊಡ್ತವೆ. ಈ ಕಲಿಯುಗದಲ್ಲಿ ಯೋಗಗಳಿದ್ರೆ ಚೆನ್ನಾಗಿ ಬೆಳಿತೀವಿ, ದಶಾಭುಕ್ತಿಗಳು ಚೆನ್ನಾಗಿದ್ರೆ ಚೆನ್ನಾಗಿ ಗ್ರೋತ್ ಆಗ್ತೀವಿ. ಚೆನ್ನಾಗಿ ಯೋಗನೂ ಇಲ್ಲ, ದಶಾಭುಕ್ತಿನೂ ಚೆನ್ನಾಗಿಲ್ಲ, ಸಾಧಾರಣವಾಗಿರ್ತೀವಿ. ಸೊ ಈ ರೀತಿ ನಮ್ಮ ಜಾತಕದಲ್ಲಿ ನಾವು ಯೋಗಗಳನ್ನ ಪ್ರತಿಯೊಂದು ನೋಡ್ಕೋಬೋದು. ಈ ಯೋಗ ಇದ್ಬಿಟ್ರೆ ಶತ್ರುಗಳು ಧ್ವಂಸ ಆಗ್ತಾರೆ, ಹಣಕಾಸು ಹೆಚ್ಚಾಗುತ್ತೆ, ಮನೆ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ, ಯಾವತ್ತು ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ವಿನ್ ಆಗ್ತೀವಿ, ಆರೋಗ್ಯ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ಈ ಗಜಕೇಸರಿ ಯೋಗ ಹೆಲ್ಪ್ ಮಾಡುತ್ತೆ, ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ನಿಮ್ಮ ದಶಾಭುಕ್ತಿ ಸಿಸ್ಟಮ್ ಮೇಲೆ ವರ್ಕ್ ಆಗಿ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಇಂಥ ಒಂದು ಅದೃಷ್ಟ ನೀವು ನೋಡ್ಕೋಬೇಕು ಅಂದರೆ ನಮ್ಮ 15 ದಿವಸದ ಅಸ್ಟ್ರಾಲಜಿ ಕ್ಲಾಸಲ್ಲಿ ಸೇರಿಕೊಂಡು ಕಲ್ತ್ಕೊಂಡು ಜೀವನ ಪೂರ್ತಿ ನೋಡ್ಕೊಳ್ಳಿ. ಯಾವುದೋ ಒಂದಿನ ಅಲ್ಲ. ಕನ್ಸಲ್ಟೇಷನ್ ಅಂದರೆ ಒಂದ್ಸಲ ಕೇಳ್ತೀರಾ, ವಿದ್ಯೆನೇ ಕಲ್ತ್ಕೊಂಡ್ಬಿಟ್ರೆ ಜೀವನ ಪೂರ್ತಿ. ಬಟ್ ಯೋಗ್ಯತೆ ಇರೋರಿಗೆ ದೇವ್ರು ಕೊಡಿಸ್ತಾನೆ, ಯೋಗ್ಯತೆ ಇಲ್ಲದರೋರು ಬರಲ್ಲ ಸ್ವಾಮಿ. ಅವರು ಕಲಿಯುಗದಲ್ಲಿ ಏನು ಅಂದರೆ ಯೋಗ್ಯತೆ ಎಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅಂದರೆ ನಮಗೆ ಕಡಿಮೆ ಬೇಕು, ಫ್ರೀ ಬೇಕು, ಇವರೇ ಅಯೋಗ್ಯವಂತರು ಇವರು ಕಲಿಯುಗದಲ್ಲಿ. ಉದ್ಧಾರ ಆಗದೆ ಇರೋ ಕಾಂಬಿನೇಷನ್ಸು. ಯಾರಿಗೆ ನಾವು ಉದ್ಧಾರ ಆಗಬಾರ್ದು ಅಂತ ಇರುತ್ತೆ ಜಾತಕದಲ್ಲಿ, ಅವರೆಲ್ಲ ಈ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಬಿಟ್ಟು ಸಿಕ್ಕಿದ್ರೆ ಬಿಡಲ್ಲ. ಕಲಿಯುಗದಲ್ಲಿ ಜನಗಳ ಮೈಂಡ್ ಸೆಟ್ ಹಿಂಗೆ ಅಲ್ವಾ ಇವತ್ತು? ಉದ್ಧಾರ ಆಗಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲ 5ನೇ ಮನೆ, 8ನೇ ಮನೆ, 12ನೇ ಮನೆ ನಡೀತಾ ಇರುತ್ತೆ. ಅದು ಏಳಿಗೆ ಕೊಡದೇ ಇರೋ ಕಾಂಬಿನೇಷನ್ಸು. ಯಾವಾಗ ಮನುಷ್ಯನಲ್ಲಿ ಏಳಿಗೆ ಇರಲ್ಲ, ನಮಗೆ ಎಲ್ಲಿ ಫ್ರೀ ಸಿಕ್ಕಿದ್ರು, ಯಾರು ಫ್ರೀ ಕೊಟ್ಟಿದ್ರು ಬಿಡಲ್ಲ. ಕರೆಕ್ಟ್ ಅಲ್ವಾ? ಅವರಾಗೆ ಫ್ರೀ ಕೊಟ್ಟರೆ ಬೇರೆಯವರು ಓಕೆ, ಅದು ಅದೃಷ್ಟ ಅನ್ಕೊಳ್ಳಿ ನಿಮ್ಮದು. ನಾವಾಗೆ ಕಿತ್ಕೊಳಕ್ಕೆ ಹೋಗ್ತೀವಲ್ಲ, ಫ್ರೀ ಸಿಕ್ಕಿದ್ರೆ ಎಲ್ಲೂ ಬಿಡಬಾರ್ದು, ಹೆಂಗಾರ ಮಾಡಿ ಇನ್ನೂ ಕಿತ್ಕೊಂಡ್ಬಿಡ್ಬೇಕು. ಸೊ ಈ ರೀತಿ ನಮ್ಮ ಮೈಂಡ್ ಸೆಟ್ಟು ಯಾರು ಕೊಡದೇ ಇದ್ರು ಕೂಡ ಆಲ್ರೆಡಿ ಇದೆ ಅಂದಾಗ ನಾವು ಉದ್ಧಾರ ಆಗಲ್ಲ ಅಂತಲೇ ಅರ್ಥ. ಯಾಕೆಂದರೆ ಜಾತಕದಲ್ಲಿ 5, 8, 12 ಹಿಟ್ಟಾಗಿರುತ್ತೆ. ಅದೆಲ್ಲ ಸ್ಕ್ಯಾಮ್ ಕಾಂಬಿನೇಷನ್ನು ಮತ್ತು ಫ್ರೀ ಬಯಸ್ತಕ್ಕಂಥ ಕಾಂಬಿನೇಷನ್ನು. ನಾನು ಮಾತ್ರ ಉದ್ಧಾರ ಆಗಬೇಕು ಅನ್ನೋ ಕಾಂಬಿನೇಷನ್ಸು ನಿಮ್ಮ ದಶಾಭುಕ್ತಿಗಳಲ್ಲೇ ದೇವ್ರು ಕೊಟ್ಟಿರ್ತಾನೆ. ನಮ್ಮ ಜಾತಕದಲ್ಲಿ ಆ ಥರ ಇದ್ದಾಗ ಏನು ಮಾಡಬೇಕು ವೀಕ್ಷಕರೇ? ಚೇಂಜ್ ಆಗಬೇಕು. ಅದೃಷ್ಟ ಬರುತ್ತೆ. ಯಾಕೆ ಕೊಡಲ್ಲ ದೇವರು? ಕೆಟ್ಟವನು ಒಳ್ಳೆಯವನಾದರೆ ಬೇಕಾದಷ್ಟು ಅದೃಷ್ಟ ಕೊಡ್ತಾನೆ ದೇವ್ರು ಯಾವತ್ತು. ನಾವು ರೆಡಿ ಇಲ್ಲ ಇವತ್ತು ಕಲಿಯುಗದಲ್ಲಿ.
ನನಗೆ ಯೋಗ ಇದೆಯಾ ಅಂತ ಚೆಕ್ ಮಾಡ್ಕೋತೀವಿ, ನನ್ನ ಜಾತಕ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೋತೀವಿ, ಇನ್ನೊಬ್ರಿಗೆ ಒಳ್ಳೇದು ಬಯಸ್ಬೇಕಾ ಅನ್ನೋದೇ ಮರ್ತ್ಬಿಡ್ತೀರಾ. ಅದನ್ನೇ ಅಲ್ವಾ ನಾವೆಲ್ಲ ಮಾಡ್ತಿರೋದು ಇವತ್ತು. ಇನ್ನೊಬ್ಬ ಹೆಂಗಾದ್ರೂ ಹಾಳಾಗೋಗ್ಲಿ, ನಾನು ಚೆನ್ನಾಗಿರ್ಬೇಕು. ಇದು ಯಾರ ಮನಸ್ಥಿತಿ ಇದೆ? ನೀವು ಉದ್ಧಾರ ಆಗಲ್ಲ, ಸಾಧ್ಯನೇ ಇಲ್ವೇ ಕಲಿಯುಗದಲ್ಲಿ. ಭ್ರಮೇಲ್ ಬದುಕ್ತಾ ಇರ್ತೀವಿ ಇವತ್ತು. ಜ್ಯೋತಿಷ್ಯನ ನಂಬಲ್ಲ ಅಂತ ಅಲ್ಲ, ಇವತ್ತು ನಂಬುತ್ತಾರೆ, ಬಟ್ ಎಲ್ಲ ಬಿಟ್ಟಿಯಾಗಬೇಕು. ಬಿಟ್ಟಿಯಾಗಬೇಕು ಅಂದ್ರೆ ದೇವರು ಒತ್ಕಳಿಸ್ತಾನಲ್ವಾ, ನಿನಗೇನು ಭೂಮಿ ಮೇಲೆ ನಿನ್ಗೆ ಅರ್ಹತೆ ಇದೆ ಅಂತ, ಯೋಗ್ಯತೆ ಇಲ್ಲ ಅಂತ. ಸೊ ಪ್ರತಿಯೊಂದು ನಮ್ಮ ಜಾತಕದಲ್ಲಿ ಇರುತ್ತೆ ವೀಕ್ಷಕರೇ. ಜೀವನದಲ್ಲಿ ದೇವರು ಎಲ್ಲಾರ್ಗೂ ಚಾನ್ಸ್ ಕೊಡ್ತಾ ಹೋಗ್ತಾನೆ, ಬದಲಾಗು 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 ಅಂತ. ಜಾತಕ ಅನ್ನೋದು ಪ್ಲಾನಿಂಗಿಗೆ ಹೆಲ್ಪ್ ಮಾಡುತ್ತೆ ಲೈಫಲ್ಲಿ. ನಿನ್ನ ಜಾತಕ ಹಿಂಗಿದೆ ನೋಡಪ್ಪ, ನೀನು ಹಿಂಗಿದ್ರೆ ಹಿಂಗೆ ಫಲ ದೇವ್ರು ಕೊಟ್ಬಿಡ್ತಾನೆ. ಜಾತಕ ಆಟೋಮೆಟಿಕ್ ಚೆನ್ನಾಗಿದೆಯಾ, ನೀವು ಆಟೋಮೆಟಿಕ್ ಒಳ್ಳೇದು ಮಾಡ್ತೀರಾ ಜೀವನದಲ್ಲಿ, ಆಟೋಮೆಟಿಕ್ ಗ್ರೋತ್ ಆಗ್ತೀರಾ. ಬಟ್ ಜ್ಯೋತಿಷ್ಯ ಅನ್ನೋದು ನಿಮ್ಮ ಪ್ರಯತ್ನಕ್ಕೆ, ಯಾವ ಟೈಮಲ್ಲಿ ಪ್ರಯತ್ನ ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ, ಹೇಳ್ಬಿಡುತ್ತೆ. ನೋಡು ನಿಂಗೆ ಲಾಸ್ ಇದೆ, ಬಾಯ್ ಮುಚ್ಕೊಂಡಿರು, ನಿನ್ನ ಜೀವನನ ಸೇಫ್ ಮಾಡ್ತೀನಿ ಅಂತ ಹೇಳುತ್ತೆ. ಜ್ಯೋತಿಷ್ಯ ಅಂದರೆ ಪರಿಹಾರ ಅಲ್ಲ ಸ್ವಾಮಿ. ಹಣೆ ಬರನ್ನ ತೋರಿಸಿ ಈ ಟೈಮಲ್ಲಿ ಹಿಂಗಿರು, ಈ ಟೈಮಲ್ಲಿ ಹಿಂಗೆ ಪಡ್ಕೋ ಅಂತ ಹೇಳ್ಕೊಡ್ತಕ್ಕಂಥ ಶಾಸ್ತ್ರ, ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ ಅಂದರೆ. ಹಣೆ ಬರ ಚೇಂಜ್ ಆಗಲ್ಲ, ನಾವು ಗುಣದಲ್ಲಿ ಚೇಂಜ್ ಮಾಡ್ಕೋಬೇಕು, ಅವಾಗ ಅದೃಷ್ಟ ಕೊಡ್ತಾನೆ ದೇವರು. ಅಯ್ಯೋ ಒಳ್ಳೆ ಗುಣ ಇದ್ದವರಿಗೆಲ್ಲ ಕೆಟ್ಟದಾಗಿಲ್ಲ ಸರ್, ಅವ್ರವ್ರ ಕರ್ಮಗಳು ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಕೆಟ್ಟ ಕಾಂಬಿನೇಷನ್ಸ್ ಇದ್ದಾಗ ಪಾಪ ಒಳ್ಳೆತನ ಇದ್ರೂ ಕೂಡ ಯಾವುದೋ ಜನ್ಮದ ಕರ್ಮ. ಕೆಟ್ಟವನಾಗಿ ಒಳ್ಳೆ ಜಾತಕ ಇದ್ರೆ ಅವ್ನು ನೋಡಿ ಸಿಗಾಕೋತಾನೆ ಇರಲ್ಲ. ಸೊ ಎಲ್ಲ ರೀತಿನೂ ಕಲಿಯುಗದಲ್ಲಿ ಇದ್ದೇ ಇರುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಸೇರ್ಕೊಂಡು ಕಲ್ತ್ಕೊಳ್ಳಿ. ಗ್ರಹಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಪ್ಲಸ್ ಅದೃಷ್ಟ ಎಲ್ಲ ಬರುತ್ತೆ. ಬಟ್ ನನಗೆ ಗೊತ್ತಿರೋಂಗೆ ದೇವರು ಇಂಥವ್ರನ್ನೇ ಕ್ಲಾಸಿಗೆ ಕಲಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ, ಅಂಥವರೇ ಬರೋದು. ಸೊ ಯಾರಿಗೆ ಯೋಗ್ಯತೆ ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಜಾತಕದಲ್ಲಿ ಗುರು ಮತ್ತು 9ನೇ ಅಧಿಪತಿ ಇವೆರಡರ ಮೇಲೆ ಡಿಪೆಂಡ್ ಆಗುತ್ತೆ ಜ್ಯೋತಿಷ್ಯ ಕಲಿಯೋದು. 9ನೇ ಅಧಿಪತಿ ಚೆನ್ನಾಗಿದ್ರೆ ಒಳ್ಳೆ ಗುರುಗಳು, ಒಳ್ಳೆ ವಿದ್ಯೆ ಸಿಗುತ್ತೆ. ಗುರುಗ್ರಹ ಚೆನ್ನಾಗಿದ್ರೆ ಒಳ್ಳೆ ಗುರುಗಳು, ಒಳ್ಳೆ ವಿದ್ಯೆ ಸಿಗುತ್ತೆ. ಇವು ಕೆಟ್ಟತಾ ನಿಮ್ಮ ಜೀವನದಲ್ಲಿ ದುರಾದೃಷ್ಟ ನಿಮಗೆ ಲೈಫಲ್ಲಿ. ಆ ದುರಾದೃಷ್ಟ ಅನುಭವಿಸ್ಬೇಕು ಅಂತ ಎಲ್ಲೋ ಒಂದು ಕಡೆ ಇದ್ದಾಗ ಒಳ್ಳೆ ವಿದ್ಯೆ ಸಿಗುತ್ತೆ, ದೇವ್ರು ಬಿಡೋದೇ ಇಲ್ಲ. ಇದೇ ಸತ್ಯ, ಯಾಕೆಂದರೆ ಭಗವಂತನ ಇಚ್ಛೆ ಎಲ್ಲ ನಡೀತಕ್ಕಂಥದ್ದು. ಸೊ ಆದರೆ ಒಬ್ಬ ಗುರುವಾಗಿ, ಒಬ್ಬ ಒಳ್ಳೇದು ಮಾಡ್ತಕ್ಕಂಥ ಮನುಷ್ಯನಾಗಿ ಕರೆಯೋದು ನನ್ನ ಕೆಲಸ. ಕೆಟ್ಟದಿದ್ರೂ ಒಂದು ಪಕ್ಷ ಬಚಾವಾಗ್ಬಿಡ್ಬೋದು ನಿಮ್ಮ ಲೈಫಲ್ಲಿ ಜ್ಯೋತಿಷ್ಯ ಕಲ್ತ್ಕೊಂಡ್ರೆ, ಅಷ್ಟು ಮಿರಾಕಲ್ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಯೋಗದ ಬಗ್ಗೆ ಸಣ್ಣ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಓಕೆ, ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.